ಮಣ್ಣಿನ ಮಗನು ಇವನು ಕೊಡುಗೈದಾನೆ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ, ಜನಸೇವೆ ಎಂದೇ ಸುತ್ತಿರುವ ಕುಲವೋ ಇವರ ನೆರಳೆ ಎಂದು ಬಡವರಿಗೆ ನೂರಾನೆಯ ಬಲವು. ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರೇ ನೆನೆದೈತೆ. ಮಣ್ಣಿನ ಮಗನು ಇವನು ಕೊಡುಗೈದಾನೆ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಮಣ್ಣಿನ ಮಗನು ಇವನು ಕೊಡುಗೈದಾನೆ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಅನ್ನದಾನಗಳಿಗಿಂತ ಮುನ್ನ ದಾನಗಳೆಲ್ಲ, ಅನ್ನಕ್ಕೆ ಮಿಗಿಲು ಇನ್ನಿಲ್ಲ ಜಗದೊಳಗೆ, ಅನ್ನವೇ ಪ್ರಾಣ ಸರ್ವಜ್ಞ. ಪ್ರಪಂಚದಲ್ಲಿರುವ 80 ಕೋಟಿ ಜೀವರಾಶಿಗಳಿಗೆ ಅನ್ನ ಬೇಕು. ಆ ಅನ್ನ ಕೊಡುವವನೇ ರೈತ. ರೈತ ಹಗಲಿರಲು ಭೂತಾಯಿಯ ಮಡಿಲಲ್ಲಿ ಬೆವರು ಸುರಿಸಿ ದುಡಿದು ಅವಳ ಒಡಲಿನಿಂದ ಸಮೃದ್ಧಿ ಫಸಲನ್ನು ತೆಗೆದು ಜಗತ್ತಿಗೆ ಅನ್ನ ಹಾಕಿ ಅನ್ನದಾತನಾಗುತ್ತಾನೆ. ಹುಲಿಯ, ರೈತನ ಕಣ್ಣೀರಿಗೆ ಆಸರೆ ಯಾರು ಎಂದು ಕೇಳುತ್ತಿದ್ದೀಯಲ್ಲ. ರೈತನ ಕಣ್ಣೀರಿಗೆ ಆಸರೆ, ಕಣ್ಣೀರು ಹರಿಸುವ ಶಕ್ತಿ ಯಾವುದು ರಾಜಕಾರಣಿಗಳಿಗೂ ಇಲ್ಲ, ಯಾವ ಅಧಿಕಾರಿಗಳಿಗೂ ಇಲ್ಲ, ಯಾವ ಮಹಾನ್ ವ್ಯಕ್ತಿಗಳಿಗೂ ಇಲ್ಲ. ರೈತನ ಕಣ್ಣೀರಿಗೆ ಆ ಭೂತಾಯಿಯೇ ಆಸರೆ. ಆ ತಾಯಿ ನಂಬಿ ಬಂದವರಿಗೆ ಇಂಬು ಕೊಟ್ಟು ಕಾಪಾಡುವ ಜವಾಬ್ದಾರಿ ನಿನ್ನದು. ಇಂತೀನಿ ನನ್ನ ರಾಮಣ್ಣ. ಮಣ್ಣಿನ ಮಗನು ಇವನು ಕೊಡುಗೈದಾನೆ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಅಣ್ಣ, ನೀ ಬರೆದಿಟ್ಟ ಗ್ರಂಥದ ವಾಣಿಯನ್ನು ತಪ್ಪದೇ ಪಾಲಿಸುತ್ತಿದ್ದೇನೆ. ನೀನು ಹಾಕಿಕೊಟ್ಟ ಈ ಮಾರ್ಗದರ್ಶನದಂತೆ ರೈತರ ಏಳಿಗೆಗೋಸ್ಕರ ನಾನು, ನನ್ನ ಹೆಂಡತಿ ಧರ್ಮ ಪತ್ನಿ ಪಲ್ಲವಿ ಕಾಯ ವಾಚ ಮನಸ್ಪೂರ್ವಕವಾಗಿ ತನುಮನು ದಣದಿಂದ ರೈತ ವಂಶದ ಹಿರಿಮೆಯನ್ನು ಎತ್ತಿ ಹಿಡಿದೆನೆಂಬುದು ಕೈ ಎತ್ತಿ ಹೇಳುವೆ ಕೂಡಿದ ಈ ರೈತ ಸಭೆಯ ಮುಂದೆ. ಪೂಜ್ಯಾಯ ಅನ್ನದಾತಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಬಡವರ ಬಂಧು, ರೈತರ ಕಣ್ಮಣಿ, ರೈತರ ಏಳಿಗೆಗೋಸ್ಕರ ಹಗಲಿರುಳು ಹೋರಾಡಿ ರೈತರ ಹೃದಯದಲ್ಲಿ ಶಾಶ್ವತವಾಗಿ ನೆಲೆ ನಿಂತ ನನ್ನ ರಾಮಣ್ಣನ ಅಗಲಿಕೆಯ ಕೊರಗು ನನಗೆ ಇನ್ನೂ ಗೊತ್ತಿಲ್ಲ. ಅಣ್ಣ, ಸತ್ಯ ಧರ್ಮ ನ್ಯಾಯದಿಂದ ತನುಮಣದ ಬತ್ತಳಿಕೆಯನ್ನು ಹೂಡಿ
ಈ ಮುಗ್ಧ ರೈತರ ಸೇವೆ ಮಾಡುತ್ತ ಹೆಮ್ಮೆ ನನಗಿದೆ ಅಣ್ಣ. ಅಣ್ಣ, ನಿನ್ನ ಆಸೆ ಎಂತೆ? ಮಲಪ್ರಭೆಯ ಮಡಲಲ್ಲಿ 12 ತಿಂಗಳು ಹಚ್ಚು ಹಸಿರಾಗಿ ಶೋಭಿಸುತ್ತಿದ್ದಾಳೆ ಈ ಭೂತಾಯಿ. ನನ್ನೆಲ್ಲ ರೈತ ಬಾಂಧವರು ಪ್ರಗತಿಯ ಬೆಳೆ ಬೆಳೆದು ಪ್ರಗತಿಪರ ರೈತರಾಗಿದ್ದಾರೆ ಎಂದು ಹೇಳಿಕೊಳ್ಳಲು ನನಗೆ ತುಂಬಾ ಸಂತೋಷವಾಗ್ತಾ ಇದೆ ಅಣ್ಣ. ಅಣ್ಣ ರಾಮಣ್ಣ, ಈ ವರ್ಷ ನಿಮ್ಮ ಜಯಂತಿಗೆ ಈ ನಿಮ್ಮ ತಮ್ಮ ಕೊಡ್ತಿರೋ ಉಡುಗೊರೆ ಇದು. ಮುಂದಿನ ಮಗನು ಇವನು, ಕೊಡುಗೈದಾನೆ ಚಿನ್ನದ ಮಗನು ಇವನು, ಅದ್ಭುತ ಜ್ಞಾನಿ. ರೀ, ಏನ್ರಿ ಇಷ್ಟು ಬೇಗ ತಯಾರಾಗ್ಬಿಟ್ಟಿದ್ದೀರಾ? ನಾನ್ ದೇವಸ್ಥಾನಕ್ಕೆ ಹೋಗಿ ಬರುವಷ್ಟರಲ್ಲಿ ರೆಡಿಯಾಗಿ ನಿಂತಿದ್ದೀರಲ್ಲ. ಬಾ ಪಲ್ಲವಿ, ಇದೇಗ ಬಂದ್ಯಾ? ನಮ್ಮೆಲ್ಲ ರೈತರು ಸೇರಿ ಇವತ್ತು ರೈತ ಸಂತೆ ಉದ್ಘಾಟನೆ ಮಾಡಕತ್ಯಾರ. ಅದ್ರ ಉದ್ಘಾಟನೆನ ನಾನ ಮಾಡ್ಬೇಕಂತೇಳಿ ಹಠ ಹಿಡ್ದಾರ. ಹಠ ಮಾಡದೆ ಏನ್ ಮಾಡ್ತಾರ್ರಿ? ಇಂಥ ಮನೆತನದಲ್ಲಿರುವಂತ ಪ್ರೀತಿ, ಗೌರವ, ವಿಶ್ವಾಸ ಅವ್ರನ್ನ ಹಠ ಮಾಡೋ ಥರ ಮಾಡುತ್ತೆ. ಅದಲ್ಲೇ ನೀವು ರೈತರ ಸಂಘದ ಅಧ್ಯಕ್ಷ ಬೇರೆ ಅಲ್ವಾ? ನನ್ನ ರಾಮಣ್ಣ ಹೋದ ಮೇಲೆ ರೈತ ಸಂಘದ ಅಧ್ಯಕ್ಷತನ ಬೇರೆ ಯಾರಿಗಾದ್ರೂ ಕೊಡ್ರು ಅಂತ ಹೇಳಿದ್ರ, ನೀನ ರೈತ ಸಂಘದ ಅಧ್ಯಕ್ಷ ಆಗಬೇಕಂತೇಳಿ ನನ್ನ ಹಣೆಗೆ ಪಟ್ಟ ಕಟ್ಟಿ ಬಿಟ್ಟಾರ. ಆ ವಿಶ್ವಾಸ ಉಳಿಸಿಕೊಳ್ಳುವುದು ಈ ರೈತ ವಂಶದ ಮನೆತನದ ಕರ್ತವ್ಯವಲ್ಲವೇ ಪಲ್ಲವಿ? ಸ್ವಾಮಿ, ನೀವ್ ಹೇಳೋ ಮಾತು ಕರೆ ಐತೆ. ಇವತ್ತು ಭೀಮನ ಅಮಾವಾಸ್ಯೆ. ಒಂದು ಹೆಣ್ಣಾದವಳು ಭಾರತೀಯ ಸಂಸ್ಕೃತಿಯಲ್ಲಿ ತನ್ನ ಗಂಡನಿಗೆ ಆಯಸ್ಸು ಹೆಚ್ಚಾಗಿ ಅವನ ಕಷ್ಟ ಸುಖಗಳು ಯಾವುದು ಬಾರದು ಹಾಗೆ ಕಾಪಾಡುವಂತ ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ, ಆ ದೇವರೇ ನನ್ನ ಗಂಡ ಅಂತ ಪಾದ ಪೂಜೆ ಮಾಡುವಂತ ದಿನ. ಎಲ್ಲಿ ನಿಮ್ ಪಾದ ತೋರಿಸಿ ನಾನು ಪೂಜೆ ಮಾಡ್ತೀನಿ. ಪಲ್ಲವಿ, ನಿನ್ನ ಭಕ್ತಿ ಭಾವಕ್ಕೆ ನಾನು ಮನಸೋತು ಹೋಗಿದ್ದೇನೆ. ಬೇಗನೆ ಪೂಜೆ ಮಾಡಿ ಮುಗಿಸು. ನಾನು ರೈತರ ಸಂತೆ ಉದ್ಘಾಟನೆಗೆ ಹೋಗಬೇಕು. ಆಯ್ತು ಸ್ವಾಮಿ. ಪೂಜಿಸಲೆಂದೇ ಹೂಗಳು ತಂದೆ ದರ್ಶನ ಕೋರಿ ನಾನೆಂದೇ ತೆರೆಯೋ ಬಾಗಿಲನು ರಾಮ. ಪೂಜಿಸಲೆಂದೇ
ನೀನು ಭಕ್ತಿಯಲ್ಲಿ ಹೇಮರೆಡ್ಡಿ ಮಲ್ಲಮ್ಮ, ಯುಕ್ತಿಯಲ್ಲಿ ಕಿತ್ತೂರು ಚೆನ್ನಮ್ಮ, ಪರಿಸರ ಪ್ರೇಮದಲ್ಲಿ ನೀನು ಸಾಲು ಮರದ ತಿಮ್ಮಕ್ಕ, ಮೇಲಾಗಿ ನೀನೊಬ್ಬ ಪ್ರಗತಿಪರ ರೈತ ಮಹಿಳೆ. ರೀ, ಇದು ನನ್ನ ಕರ್ತವ್ಯ ರೀ. ಹೊಗಳಿ ಒಂದ ಶೂಲಕ್ಕೆ ಏರಿಸಬಾರ್ದು ಅಂತ ಬಸವಣ್ಣವರು ಹೇಳಿರೋದ ಕೇಳಿಸ್ಕೊಂಡಿಲ್ವಾ? ನನ್ನನ್ನು ಯಾಕೆ ಇಷ್ಟೊಂದು ಹೊಗಳ್ತಾ ಇದ್ದೀರಾ ನೀವು? ನಿನ್ನನ್ನು ಹೊಗಳ್ತಾ ಇಲ್ಲ ಪಲ್ಲವಿ. ನೀನು ನನ್ನ ಹೆಂಡತಿಯಾಗಿ ಸಿಕ್ಕುದು ಅದು ನನಗೆ ದಾವ ಜನ್ಮದ ಪುಣ್ಯದ ಫಲವೋ ಗೊತ್ತಿಲ್ಲ. ನಮ್ಮೆಲ್ಲ ಸುತ್ತಮುತ್ತನ ರೈತರ ಜಮೀನುಗಳು ತೆಗ್ಗು ದಿಬ್ಬಿನಿಂದ ಸೇರಿ ಏನೋ ಬೆಳೆ ಬೆಳೀತಿರ್ಲಿಲ್ಲ. ಅಂತ ಬರಡು ಭೂಮಿಯಲ್ಲಿ ಓಡುವ ನೀರು ನಡೆಯುವ ಹಂಗ ಮಾಡಿದಿ, ನಡೆಯುವ ನೀರು ನಿಲ್ಲುವ ಹಂಗ ಮಾಡಿದಿ, ನಿಂತ ನೀರ ಇಂಗು ಹಂಗ ಮಾಡಿದಿ. ಅವಶ್ಯಕತೆ ಇದ್ದಲ್ಲಿ ಕೃಷಿ ಹೊಂಡ ತೆಗಿಸಿ ಬದು ಹಾಕಲು ತಿಳುವಳಿಕೆ ಕೊಟ್ಟಿ. ಈ ಎಲ್ಲ ಪ್ರಗತಿಯ ಸಾಧನೆಗೆ ನಿನ್ನ ಚಮತ್ಕಾರವಲ್ಲವೇ ಸಾಧನ? ಇದಕ್ಕೆ ಸಾಥ್ ಕೊಟ್ಟಿರೋದು ನಾನಲ್ಲ ರೀ, ಇದಕ್ಕೆ ಸಾಥ್ ಕೊಟ್ಟಿರೋದು ನೀವು. ನೋಡಿ, ಕೃಷಿ ಪರ, ರೈತರ ಪರ ಹಾಗೂ ನೀರಾವರಿ ಯೋಜನೆ, ಪಶು ಸಾಕಾಣಿಕೆ ಯೋಜನೆ ಬಗ್ಗೆ, ಕಾರ್ಮಿಕರ ಬಗ್ಗೆ ಯೋಚನೆ ಮಾಡೋದಕ್ಕೆ ಅಂತ ಹೇಳಿ ಅಧಿಕಾರಿಗಳಿದ್ದಾರೆ. ನಾನು ಏನೋ MSCಯಲ್ಲಿ ಅಗ್ರಿಕಲ್ಚರ್ ಮಾಡಿದ್ದೀನಲ್ಲ, ಅದ್ರ ಪರ ಮಾತಾಡ್ತಾ ಇದ್ದೀನಿ ಅಷ್ಟೇ. ಪದವೀಧರಳು, ಮೇಲಾಗಿ ನೀನೊಬ್ಬ ದೊಡ್ಡ ಶ್ರೀಮಂತನ ತಂಗಿಯಾದ ನೀನು 4ನೇ ಕ್ಲಾಸ್ ಕಲ್ತ ಈ ಹಳ್ಳಿ ಹುಮ್ಮನ ಕೈ ಹಿಡಿದು ಬಂದಿಲ್ಲ, ಅದು ನನ್ನ ಭಾಗ್ಯವಲ್ಲವೇ ಪಲ್ಲವಿ? ಸ್ವಾಮಿ, ಅದು ಭಾಗ್ಯ ಅಲ್ಲ, ಪ್ರೀತಿ. ಬಾಲ್ಯದಲ್ಲೇ ನಾವಿಬ್ರು ಪ್ರೀತಿ ಮಾಡ್ತಾ ಇದ್ವಿ. ನಮ್ಮ ತಂದೆ ತಾಯಿಯ ವಿರುದ್ಧವಾಗಿ ನಾನು ನಿಮ್ಮ ಕೈ ಹಿಡ್ದಿದ್ದೀನಿ ಸ್ವಾಮಿ, ನಾನು ನಿಮ್ಮ ಕೈ ಹಿಡ್ದಿದ್ದೀನಿ. ನಿಜವಾಗ್ಲೂ ನಿಮ್ಮ ಶೌರ್ಯ, ಧೈರ್ಯ ನೋಡಿ. ಅಷ್ಟೇ ಅಲ್ಲ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಲೇಸು ಅನ್ನೋಂಥ ನಿಮ್ಮಂಥ ರೈತರನ್ನ ಪಡೆದಿದ್ದೀನಲ್ಲ, ನಿಜವಾಗ್ಲೂ ನಾನು ಪೂರ್ವ ಜನ್ಮದ ಪುಣ್ಯ ಮಾಡಿದ್ದೆ. ನಿಮಗೆ ಧನ್ಯವಾದಗಳು ಸ್ವಾಮಿ, ಧನ್ಯವಾದಗಳು. ಪಲ್ಲವಿ, ಬೇಕು ಅಂದಾಗ ಭಾರದ ಬಾಲ್ಯ, ಬೇಡ ಎಂದರೂ ಬಾರುವ ಸಾವು, ಎಷ್ಟೇ ಇದ್ದರೂ ಇನ್ನು ಬೇಕು ಅನ್ನುವ ಹಣ, ಇವೆಲ್ಲ ಮನುಷ್ಯನ ಜನ್ಮಕ್ಕೆ ಅರಿವಿಲ್ಲದ ಬರುವ ನಂಟು. ಇದನ್ನೆಲ್ಲ ಮೀರಿ ಒಂದು ಶಕ್ತಿ ಇದೆ, ಅದೇ ಈ ಪ್ರೀತಿಯಲ್ಲವೇ ಪಲ್ಲವಿ? ನೋಡಿ, ಸಕಲ ಸವಲತ್ತನ್ನು ಆ ಗೌರ್ಮೆಂಟ್ ಅವರು ಪ್ರತಿ ವರ್ಷದಂತೆ ಸಾವಿರಾರು ಕೋಟಿಗಳನ್ನ ಸ್ಯಾಂಕ್ಷನ್ ಮಾಡ್ತಾ ಇದ್ದಾರಂತೆ. ಅಂಥದ್ರಲ್ಲಿ ಅದನ್ನು ಉಪಯೋಗಿಸ್ಕೊಳ್ಳುವಂಥದ್ದು ನಮ್ಮ ಕೈಲಿದೆ. ಗೌರ್ಮೆಂಟ್ ಅವರು ನಮ್ಮ ಪಕ್ಕ ಬಂದು ಉಪಯೋಗಿಸ್ಕೊಳ್ಳಿ ಅಂತ ಹೇಳೋದಿಲ್ಲ. ನಾವು ಕೊಡ್ತೀವಲ್ಲ, ಆ ಟ್ಯಾಕ್ಸಲ್ಲೇ ಸವಲತ್ತುಗಳನ್ನ ನೀಡ್ತಾರೆ. ಅದನ್ನು ಉಪಯೋಗಿಸ್ಕೊಳ್ಳೋದು ಪ್ರತಿಯೊಬ್ಬ ಪ್ರಜೆಯ ಹಕ್ಕು ರೀ. ಪಲ್ಲವಿ, ನೀನು ಈ ರೈತ ವಂಶನಕ್ಕೆ ಬಂದ ಮೇಲೆ ಭೂತಾಯಿ ಮುಡಿಗೆ ಮಲ್ಲಿಗೆ ಹೂ ಮುಡಿಸಿದಂತಾಗಿದೆ. ರೈತರು ಸರ್ಕಾರಿ ಅಧಿಕಾರಿಗಳ ಬಳಿಗೆ ಹೋಗೋ ಬದಲು ಅಧಿಕಾರಿಗಳೇ ರೈತರ ಮನೆಯನ್ನು ಹುಡುಕಿಡ್ಕೊಂಡು ಬರಾಕತ್ತಾರ. ಇದಕ್ಕೊಂದು ನಿನಗೆ ಚಿಕ್ಕ ಉದಾಹರಣೆ ಕೊಡಲಿ. ನಮ್ಮೂರಿನ ಪ್ರಗತಿಪರ ರೈತರಾಗಿರ್ತಕ್ಕಂಥ ಸದಾಶಿವಣ್ಣ ಬಂಗಿಯವರ ಮನೆಗೆ ಮೊನ್ನೆ ಬೆಂಗಳೂರಿನಿಂದ ಕೃಷಿ ಸಚಿವರು ಸ್ವತಃ ಅವರೇ ಬಂದು ವಿಸಿಟ್ ಮಾಡಿ ಹೋಗಿದ್ದಾರೆ. ಇಲ್ಲಿ ಅವರು ಮಾಡಿದ್ದ ನವೀನ ಮಾದರಿಯ ಕೃಷಿಯನ್ನು ಕಂಡು ತುಂಬಾ ಸಂತೋಷ ಪಟ್ಟಿದ್ದಾರೆ. ಈ ಎಲ್ಲ ಚಮತ್ಕಾರಕ್ಕೆ ನಿನ್ನ ಮಾರ್ಗದರ್ಶನವೇ ಅಲ್ಲವೇ ಕಾರಣ? ನೋಡಿ, ದೇಶ ಮುಂದುವರೆದ್ರೆ ಇಡೀ ಪ್ರಪಂಚನೇ ಮುಂದುವರೆದಾಗೆ ಅಲ್ವೇನು? ಪಲ್ಲವಿ, ಆ ಹಕ್ಕು ಮರೆತು ಕುಂತ್ರ ಮುಖ್ಯಮಂತ್ರಿಗಳವರ ಬಜೆಟ್ ಭಾಷಣ ಮುಗಿದು ರೈತರ ಖಾತೆಗೆ ಹಣೆ ಸೇರಿದ್ರೊಳಗಾಗಿ ಭ್ರಷ್ಟ ಅಧಿಕಾರಿಗಳು ಭಕ್ಷಕರ ಹಾಗೆ ಹರಿದು ತಿಂತಾರ. ಪಲ್ಲವಿ, ರೈತ ಬೆಳೆದ ಬೆಳೆಗೆ ರೈತನೇ ಬೆಲೆ ಕಟ್ಟಬೇಕು. ಪ್ರತಿಯೊಂದು ಸಿಟಿಯಲ್ಲಿ ರೈತ ಸಂತೆ ನಡೆಯಬೇಕು. ದಲ್ಲಾಳಿಗಳು ದೂರ ಆಗಬೇಕು. ಅಂದಾಗ ಈ ರೈತ ನಗುನಗುತ್ತ ಬೇಸಾಯ ಮಾಡ್ತಾನ. ನಮ್ಮ ರಾಜ್ಯ ಸಮೃದ್ಧಿ ರಾಜ್ಯ ಆಗ್ತೈತಿ. ನಮ್ಮ ದೇಶ ಶ್ರೀಮಂತ ದೇಶ ಆಗ್ತೈತಿ. ಹೌದ್ರಿ, ನಮ್ ದೇಶ ಶ್ರೀಮಂತ ದೇಶ ಆಗುತ್ತೆ. ಆಗ ಇಡೀ ಪ್ರಪಂಚಕ್ಕೆ ಮಾದರಿ ಆಗತ್ತೆ ಸ್ವಾಮಿ, ಮಾದರಿ ಆಗತ್ತೆ. ಬರೇ ಮಾತಿನಲ್ಲೇ ಮನೆ ಕಟ್ತೀಯೋ ಅಥವಾ ನಾನು ಹೊಟ್ಟೆಗೆ ಏನಾದ್ರೂ ಉಣ್ಣೋಕಿಕ್ತೀಯೋ? ಅಯ್ಯಯ್ಯೋ, ಬಿಸಿ ಬಿಸಿಯಾಗಿ ರೊಟ್ಟಿ ಮಾಡಿದೀನಿ, ಕೆಂಪು ಚಟ್ನಿ, ಗಟ್ಟಿ ಮೊಸರು ತಂದಿದ್ದೀನಿ. ಇಬ್ರು ಕೂಡಿ ಒಟ್ಟಿಗೆ ಊಟ ಮಾಡೋಣ ಬನ್ನಿ. ಊಟ ಆಮೇಲೆ ಮಾಡಿದ್ರಾಯ್ತು. ಅದರ ಮುಂಚೆ ಏನ್ ಬೇಕು ತಮ್ಗೆ? ಗೊತ್ತಾಯ್ತು ನಿಮ್ಮ ಮನದಾಸೆ ಏನು ಅಂತ. ನನ್ನ ರಾಗಕ್ಕೆ ನೀವು ತಾಳ ಆಗಿ ಹಾಡಿ ಕುಣಿಬೇಕು ತಾನೇ? ಅಷ್ಟೇ ಅಲ್ಲವೇ ಪಲ್ಲವಿ, ಮತ್ತೆ ತಡ?
ಆಕಾಶದಿಂದಿಳಿದ ಅಪ್ಸರೆ ಈ ಹಳ್ಳಿಯ ಹೈದ ನಿನ್ನ ಕೈಸರೆ ಅದೃಷ್ಟ ಅಂದರೆ ಹೀಗಿರಬೇಕಂತೆ ಆಕಾಶದಿಂದಿಳಿದ ಅಪ್ಸರೆ. It's 12:49 a.m. ಆಕಾಶದಿಂದಿಳಿದ ಅಪ್ಸರೆ ಈ ಹಳ್ಳಿಯ ಹೈದ ನಿನ್ನ ಕೈಸರೆ ಅದೃಷ್ಟ ಅಂದರೆ ಹೀಗಿರಬೇಕಂತೆ ಆಕಾಶದಿಂದಿಳಿದ ಅಪ್ಸರೆ ಈ ಹಳ್ಳಿಯ ಹೈದ ನಿನ್ನ ಕೈಸರೆ. ಅದೃಷ್ಟ ಅಂದರೆ ಹೀಗಿರಬೇಕಂತೆ ನೀನು ನಗುವ ಮುನ್ನವೇ ನನ್ನ ಮನಸ್ಸು ನಲಿಯುವುದು ನಿನ್ನ ಎದೆಯ ತಾಳಕ್ಕೆ ನನ್ನ ಜೀವ ಕುಳಿದುದು. ಜಗವನಿ ಗೆಲ್ಲುವೆ ನೀನು ಜೊತೆಯಲ್ಲಿದ್ದರೆ ಮುತ್ತಿಟ್ಟರೆ ಮುತ್ತಾದ ತುಂತುರು ನೀನು ಆಕಾಶದಿಂದಿಳಿದ ಅಪ್ಸರೆ ಈ ಹಳ್ಳಿಯ ಹೈದ ನಿನ್ನ ಕೈಸರೆ. ಅದೃಷ್ಟ ಅಂದರೆ ಹೀಗಿರಬೇಕಂತೆ
ನಾನು ರೈತ ಸಂತೆಗೆ ಹೋಗ್ಬೇಕು, ನನ್ನ ಹೊಟ್ಟೆಗೆ ಉಣ್ಣೋಕಿತ್ತು ಅಂತೆ ಬಾ. ಸರಿ ಸ್ವಾಮಿ, ನಡೀರಿ ಒಳಗಡೆ.